ಹೆಲೋ ಎವ್ರಿವನ್, RNM's ನರ್ಸಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾರ್ಸೆಟ್ 11 ನೋಟಿಫಿಕೇಷನ್ ಎಸ್ಟರ್ಡೇ ರಿಲೀಸ್ ಆಗಿದೆ ಅಂತ ಅಂದರೆ 24/7/26 ರಿಲೀಸ್ ಮಾಡಿದ್ದಾರೆ. ನಾರ್ಸೆಟ್ ಅಂತ ಅಂದರೆ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ನಮಗೆ ಈ ಪೋಸ್ಟ್ ಬಂದು ನರ್ಸಿಂಗ್ ಆಫೀಸರ್ ಪೋಸ್ಟ್ ಆಗಿ ಕೊಡ್ತಾರೆ. ಇದು ಬಂದು ನಮಗೆ 11/7 ಸ್ಯಾಲ್ರಿನ ನಮಗೆ ಪೇ ಮಾಡ್ತಿದ್ದಾರೆ. 11/7 ಅಂತಂದರೆ ನಮಗೆ 86,000 90,000 ಗಂಟ ಸ್ಯಾಲ್ರಿ ಸಿಗುತ್ತೆ. ಅದೇ 11/8 ಆಯಿತು ಅಂತ ಅಂದರೆ ಫಸ್ಟ್ ಸ್ಯಾಲ್ರಿ ಬಂದು 1,50,000 ನಮಗೆ ಸ್ಯಾಲ್ರಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನು ಬೇಕಂತ ಅಂದರೆ ಒಂದು BSc ನರ್ಸಿಂಗ್ ಆಗಿರಬೇಕು. BSc ನರ್ಸಿಂಗ್ ಆಗಿ ಇಂಡಿಯನ್ ಕೌನ್ಸಿಲ್ ಅಥವಾ ಸ್ಟೇಟ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಅಥವಾ BSc ಆಗಿಲ್ಲ ಅಂತ ಅಂದರೆ BSc ಪೋಸ್ಟ್ ಸರ್ಟಿಫಿಕೇಟ್ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಆಗಿ ಇಂಡಿಯನ್ ಕೌನ್ಸಿಲ್ ಅಥವಾ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. GNM ಮಾಡಿದವ್ರಿಗೂ ಕೂಡ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಥವಾ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. GNM ಮಾಡಿದವ್ರಿಗೆ ನಮಗೆ 2 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ಇಲ್ಲಿ ನೋಡ್ಬೋದು 2 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಮಿನಿಮಮ್ 50 ಬೆಡ್ಡೆಡ್ ಹಾಸ್ಪಿಟಲ್ಲು. ಅದು ನಿಮಗೆ ಯಾವಾಗ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ 2 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ನೆಕ್ಸ್ಟ್ ನಾವು ಏಜ್ ಲಿಮಿಟ್ ನೋಡೋದಾದರೆ ಏಜ್ ಲಿಮಿಟ್ ಬಂದು 18 to 13 ಇಯರ್ಸ್ ಇರಬೇಕು. ಅದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ. ಹಾಗೆ ನಾವು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗೆ 3,000 ರೂಪೀಸ್ ಇದೆ ಅಪ್ಲಿಕೇಶನ್ ಫೀಸ್ ಬಂದು. ಅದೇ SC ST ಆ್ಯಂಡ್ EWS ಕ್ಯಾಂಡಿಡೇಟ್ಗೆ 2,400 ರೂಪೀಸ್ ಇರುತ್ತೆ. ಹಾಗೆ ಪರ್ಸನಲ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ, ಅವ್ರು ಹಾಗೆ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀಸು SC ST ಕ್ಯಾಂಡಿಡೇಟ್ಸು ನೀವು ಯಾರೆಲ್ಲ ಎಕ್ಸಾಮ್ಗೆ ಅಟೆಂಡ್ ಆಗ್ತೀರಾ, ನಿಮಗೆ ಎಕ್ಸಾಮ್ ರಿಸಲ್ಟ್ ಬಂದಾದ ಮೇಲೆ ನಿಮಗೆ ರೀಫಂಡ್ ಆಗುತ್ತೆ. ನೆಕ್ಸ್ಟು ಆನ್ಲೈನ್ CBT ಫಾರ್ ಸ್ಟೇಜ್ 1 ನಾರ್ಸೆಟ್ ಪ್ರಿಲಿಮಿನರಿ ಎಕ್ಸಾಮ್ ಬಂದು 12th ಸೆಪ್ಟೆಂಬರ್ 2026 ಸ್ಯಾಟರ್ಡೆ ನಡೆಯುತ್ತೆ. ಹಾಗೆ ಸ್ಟೇಜ್ 2 ನಾರ್ಸೆಟ್ ಮೇನ್ಸ್ ಬಂದು 30 ಸೆಪ್ಟೆಂಬರ್ 2026 ವೆಡ್ನೆಸ್ಡೇ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾರ್ಸೆಟ್ಟಲ್ಲಿ 2 ಎಕ್ಸಾಮ್ ಇರುತ್ತೆ, ಒಂದು ಪ್ರಿಲಿಮ್ಸು ಮತ್ತು ಒಂದು ಮೇನ್ಸು. ಅಪ್ಲಿಕೇಶನ್ ಹಾಕಲಿಕ್ಕೆ ಇಲ್ಲಿದೆಯಲ್ಲ, ಪ್ಲೀಸ್ ವಿಸಿಟ್ ಏಮ್ಸ್ ವೆಬ್ಸೈಟ್, ಈ ವೆಬ್ಸೈಟಲ್ಲೇ ನೀವು ಅಪ್ಲಿಕೇಶನ್ನ ಹಾಕಬೇಕು. ಇದೇ ಅಫಿಷಿಯಲ್ ವೆಬ್ಸೈಟ್. ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ಸ್ ಡೇಟ್ನ ನೋಡೋದಾದ್ರೆ ನಾರ್ಸೆಟ್ 11ಗೆ ಕ್ಲೋಸಿಂಗ್ ಡೇಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಬಂದು 13th August 2026 ಅಪ್ ಟು 5 PM. 13th August 5 PMಗೆ ಇದು ಲಾಸ್ಟ್. ಅದ ನಂತರ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅಪ್ಲಿಕೇಶನ್ನ ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಾಕಿ, ಏಕೆಂದರೆ ನೀವು ಅಪ್ಲಿಕೇಶನ್ ಎಷ್ಟು ಬೇಗ ಹಾಕ್ತೀರಾ ಆಗ ನಿಮಗೆ ನಿಯರೆಸ್ಟ್ ಸಿಟಿ ಸಿಗುತ್ತೆ. ಈ ಎಕ್ಸಾಮ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿರುತ್ತೆ. ಅಂದರೆ ನೀವು ಇವಾಗ ಬೆಂಗಳೂರಲ್ಲಿ ಇರ್ತೀರಾ, ನೀವು ಬೇಗ ಅಪ್ಲಿಕೇಶನ್ ಹಾಕ್ತು ಅಂದರೆ ಬೆಂಗಳೂರೇ ಸಿಗುತ್ತೆ. ಅದೇ ನೀವು ಇಲ್ಲ 13th ಗಂಟ ಇದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದ್ಬಿಟ್ಟು ನೀವು 10th ಹಾಕ್ಬೋದು, 12 ಅಥವಾ 13th ಈ ಥರ ಆಗ್ತು ಅಂತಂದರೆ ನಿಮಗೆ ಬ್ಯಾಂಗ್ಳೂರು ಬದಲು ನಿಮಗೆ ಆಂಧ್ರ ಸಿಗ್ಬೋದು, ಅಥವಾ ಬೇರೆ ಕಡೆ ಔಟ್ ಆಫ್ ಸ್ಟೇಟಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಅದರಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕಿ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ಸ್ ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ. OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ನೋಡೋದಾದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಡೇಟ್ ಬಂದು 24/7/26 ಅಂದರೆ ಎಸ್ಟರ್ಡೇಯಿಂದನೇ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಕ್ಲೋಸಿಂಗ್ ಡೇಟ್ ಬಂದು ನಮಗೆ 13/8/26 ಅಂತ ಅಂದರೆ ನೆಕ್ಸ್ಟ್ ಮಂತು 13th 5 PM ಗಂಟ ನಾವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಬಂದು NOC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗ್ತದೆ, ನಾನ್ ಅಬ್ಜೆಕ್ಷನಲ್ ಸರ್ಟಿಫಿಕೇಟ್ನ. ಈ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಲಿಕ್ಕೆ 18/8/26 5 PM ಗಂಟ ನಿಮಗೆ ಟೈಮ್ ಇರುತ್ತೆ. ನಾವು ಅಪ್ಲಿಕೇಶನ್ದು ಸ್ಟೇಟಸ್ನ ನಾವು ಯಾವಾಗ ನೋಡ್ಕೋಬೋದು ಅಂತಂದರೆ 24/8/26 ಅಪ್ಲಿಕೇಶನ್ದು ಸ್ಟೇಟಸ್ನ ನಾವು ನೋಡ್ಕೋಬೋದು, ಅದು ಅಕ್ಸೆಪ್ಟ್ ಆಗಿದೆಯಾ ಇಲ್ವಾ ಅಂತೇಳಿ. ಹಾಗೆ ನಾವು ಇನ್ಫಾರ್ಮೇಷನ್ ಅಬೌಟ್ ಸಿಟಿ ಎಕ್ಸಾಮಿನೇಷನ್ ಬಂದು ನಮಗೆ 3/9/26 ನಮಗೆ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾರೆ. ಹಾಗೆ
ಅಪ್ಲೋಡ್ ಆಫ್ ಅಡ್ಮಿಟ್ ಕಾರ್ಡ್ನ ನಮಗೆ 9/9/26ಗೆ ನಮಗೆ ಅಪ್ಲೋಡ್ ಮಾಡ್ತಾರೆ. ಹಾಗೆ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಸ್ಟೇಜ್ 1 ನೋಡೋದಾದರೆ Saturday 12th September 2026ಗೆ ಇರುತ್ತೆ. ಹಾಗೆ ಮೇನ್ಸ್ ಬಂದು ವೆಡ್ನೆಸ್ಡೇ 30 ಸೆಪ್ಟೆಂಬರಲ್ಲಿ ಇರುತ್ತೆ. ರಿಸಲ್ಟ್ ಬಂದು ಒಂದು ಪ್ರಿಲಿಮ್ಸ್ ಆದ ನಂತರ ಒಂದು 3 to 4 ಡೇಸಲ್ಲಿ ರಿಸಲ್ಟ್ ಬರುತ್ತೆ. ನಾವು ಎಕ್ಸಾಮಿನೇಷನ್ ಸೆಂಟ್ರನ್ನ ನೋಡೋದಾದರೆ ಎಕ್ಸಾಮಿನೇಷನ್ ಸೆಂಟ್ರ್ ಬಂದು ಸಿಟಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಎಕ್ಸಾಮ್ನ ಇದು ಕಂಡಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಪ್ರಿಲಿಮ್ಸ್ ನೋಡೋದಾಯಿತು ಅಂದರೆ ಪ್ರಿಲಿಮ್ಸ್ ಬಂದು ಆಲ್ ಓವರ್ ಕರ್ನಾಟಕದಲ್ಲಿರುತ್ತೆ. ಲೈಕ್ ನಮಗೆ ನಾವು ಕರ್ನಾಟಕದಲ್ಲಿ ತಗೋತು ಅಂತಂದರೆ ಬೆಂಗಳೂರಲ್ಲಿರುತ್ತೆ, ಮೈಸೂರಲ್ಲಿರುತ್ತೆ, ಮಂಗಳೂರಲ್ಲಿರುತ್ತೆ, ಯಾವುದೆಲ್ಲ ನಮ್ಮದು ಜಿಲ್ಲೆಗಳಿದ್ದಾವೆ ಅಲ್ಲೆಲ್ಲ ಎಕ್ಸಾಮ್ಸ್ ಇರುತ್ತೆ. ಅದೇ ನಾವು ಮೇನ್ಸ್ ಎಕ್ಸಾಮ್ ನೋಡ್ತು ಅಂತ ಅಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಇರುತ್ತೆ. ಅಂದರೆ ಬೆಂಗಳೂರಲ್ಲಿ ನೋಡ್ಬೋದು. ಹಾಗೆ ಒಂದೊಂದು ಸ್ಟೇಟಲ್ಲಿ 1 ಅಥವಾ 2 ಸೆಂಟರ್ಗಳು ಅಷ್ಟೇ ಇರುತ್ತೆ. ಯಾಕೆ ಅಂತಂದರೆ ಪ್ರಿಲಿಮ್ಸಲ್ಲಿ ಈಗ ನಾವೊಂದು 80,000 ಪೀಪಲ್ ಅಟೆಂಡ್ ಮಾಡ್ತಾರೆ ಎಕ್ಸಾಮ್ನ ಅಂತ ಅಂದರೆ ಅದೇ ಪೋಸ್ಟ್ ಬಂದು ನಮಗೀಗ 1,000 ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ಮೇನ್ಸ್ಗೆ ನಮ್ಮನ್ನು ಎಷ್ಟು ಜನ ಬಿಡ್ತಾರೆ ಅಂತ ಅಂದರೆ 1:5 ರೇಷಿಯೋ ಇರುತ್ತೆ. ಅಂದರೆ 1,000 ಪೋಸ್ಟ್ ಇದೆ ಅಂತಂದರೆ 5,000 ಪೀಪಲ್ನ ಮೇನ್ಸ್ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಬಿಡ್ತಾರೆ. ಅಲ್ಲಿ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಕ್ಯಾಂಡಿಡೇಟ್ಸ್ ಕಡಿಮೆ ಇರೋದ್ರಿಂದ ಒಂದೊಂದು ಸ್ಟೇಟಲ್ಲಿ 1 ಅಥವಾ 2 ಸೆಂಟ್ರು ಅಷ್ಟೇ ಇರುತ್ತೆ. ಇಲ್ಲಿ ನೋಡ್ಬೋದು, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಸೆಲ್ಫ್ ಚೆಕ್ ದೇರ್ ಎಲಿಜಿಬಿಲಿಟಿ. ಅಂದರೆ ನಾವು ಬಿಫೋರ್ ಅಪ್ಲೈಯಿಂಗ್ ಟು ಎನಿ ಪೋಸ್ಟ್ ಅವಾಯ್ಡ್ ರಿಜೆಕ್ಟ್ ಅಟ್ ಎ ಲೇಟರ್ ಸ್ಟೇಜ್ ಅಂತಂದರೆ ನಮಗೆ ಏನು ಎಲಿಜಿಬಿಲಿಟಿ ಇದೆ ಅದನ್ನು ನೋಡ್ಕೊಂಡು ಹಾಕಬೇಕು. ಯಾಕೆ ಅಂತಂದರೆ ಸಮ್ ಟೈಮ್ ನಮ್ಮದು ರಿಜಿಸ್ಟ್ರೇಷನ್ ಆಗದೆ ಇರ್ಬೋದು, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟು ನಾವು SC/ST ಅಥವಾ OBC SW ಈ ಥರ ಹಾಕಿರ್ತೀರ, ಬಟ್ ನಿಮ್ಮದು ಸರ್ಟಿಫಿಕೇಟ್ದು ಡೇಟ್ ವ್ಯಾಲಿಡ್ ಇಲ್ಲದೆ ಇರ್ಬೋದು. ಇದೆಲ್ಲನೂ ನೀವು ತಿಳ್ಕೊಂಡು ಅಪ್ಲಿಕೇಶನ್ನ ಹಾಕಬೇಕು. ಅದಕ್ಕೆ ಸೆಲ್ಫ್ ಚೆಕ್ ದೇರ್ ಎಲಿಜಿಬಿಲಿಟಿ ಅಂತ ಹೇಳಿರೋದು. ಇದೇನು ಅಪ್ಲಿಕೇಶನ್ ಇದೆ, ನೀವು ಈ ಅಪ್ಲಿಕೇಶನ್ ಆಲ್ಮೋಸ್ಟು ಫುಲ್ಲಾಗಿ ಓದಬೇಕು. ಬಟ್ ನಾನೇನಂತಂದರೆ ಇದರಲ್ಲಿ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಅಷ್ಟನ್ನು ಮಾತ್ರ ನಾನು ಹೇಳಿ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಹಾಕುವಾಗ ನೋಡ್ಬೋದು, ಇಲ್ಲಿ ಕ್ಯಾಂಡಿಡೇಟ್ ಮಸ್ಟ್ ಎನ್ಶೋರ್ ದಟ್ ಇಮೇಜ್ ಆಫ್ ದಿ ಫೋಟೋ, ಸಿಗ್ನೇಚರ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಶುಡ್ ಬಿ ಆ್ಯಸ್ ಪರ್ ಗೈಡ್ಲೈನ್ಸ್ ಮೆನ್ಷನ್ ದಿ ಅಪ್ಲೋಡ್ ಇಮೇಜ್ ಇನ್ಸ್ಟ್ರಕ್ಷನ್ಸ್ ಅಂತ. ಅಂದರೆ ಅವ್ರ ಇಮೇಜ್ನ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಒಂದು ಇಷ್ಟು ವೆಡ್ತ್ ಇರಬೇಕು, ಇಷ್ಟು ಹೈಟ್ ಇರಬೇಕು, ಇಷ್ಟು KB ಇರಬೇಕು, ಅಥವಾ ಇಷ್ಟು MB ಇರಬೇಕು ಅನ್ನೋದೇನಿದೆ ಆ ಥರ ನಾವು ರೆಡಿ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಪ್ಲಿಕೇಶನ್ನ ಯಾವ ಥರ ಹಾಕೋದು, ಫೋಟೋಸು, ಥಂಬ್ ಇಂಪ್ರೆಷನ್ನು ಇದೆಲ್ಲ ನಾವು ಯಾವ ಥರ ಇರಬೇಕು, ಮತ್ತು ಫೋಟೋದಲ್ಲಿ ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಇರಬೇಕು, ಇದ್ರ ಬಗ್ಗೆ ಎಲ್ಲ ನಾನು ಅಪ್ಲಿಕೇಶನ್ ಹಾಕೋದು ಇನ್ನೊಂದು ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ಬಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟಲ್ಲಿ ನೀವು GNM ಮಾಡಿರ್ತೀರ ಅಂತಂದರೆ ನೀವು ಡೆಫಿನೆಟ್ಲಿ 2 ಇಯರ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗ್ತದೆ. ಅದು 50 ಬೆಡೆಡ್ ಆಸ್ಪತ್ರೆಯಲ್ಲಿ ಆಗಿರಬೇಕಾಗ್ತದೆ. ನೀವು BSc ನರ್ಸಿಂಗ್ ಮಾಡಿರ್ತೀರ, ನಿಮ್ಮದು 1.5 ಇಯರ್ ಅಥವಾ 3 ಇಯರ್ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೂ ಕೂಡ ನಿಮಗೆ ಅಲ್ಲೇ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನೀವು ಸಬ್ಮಿಟ್ ಮಾಡ್ಬೋದು. ಇಲ್ಲ ಅಂತಂದರೆ ಫ್ರೆಷರ್ ಅಂತಲೇ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಯಾಕೆಂದರೆ BSc ನರ್ಸಿಂಗ್ ಆಗಿತ್ತು ಅಥವಾ ಪೋಸ್ಟ್ BSc ನರ್ಸಿಂಗ್ ಆಗಿತ್ತು ಅಂತಂದರೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. GNM ಮಾಡಿದವ್ರಿಗೆ 100% ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕೇ ಬೇಕು. ಹಾಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು, ಯಾರೆಲ್ಲ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ನೀವು NOC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಏಜ್ ರಿಲ್ಯಾಕ್ಸೇಷನ್ ತುಂಬ ಇಂಪಾರ್ಟೆಂಟು. ಯಾಕೆಂತಂದರೆ ನಾವು ನಾರ್ಮಲಾಗಿ ನೋಡ್ತು ಅಂತ ಅಂದರೆ 18 ಇಯರ್ ಟು 30 ಇಯರ್ ಗಂಟ ನಾವು ಜನರಲ್ ಕ್ಯಾಟಗರಿಯಲ್ಲಿ ಎಕ್ಸಾಮ್ನ ಅಟೆಂಪ್ಟ್ ಮಾಡ್ಬೋದು. ಅದೇ ನಾವು SC/ST OBC ಕ್ಯಾಂಡಿಡೇಟ್ಸ್ ನೋಡೋದಾದರೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಫಸ್ಟ್ ಬಂದು SC/ST ಅವ್ರದ್ದು ನೋಡೋದಾದರೆ 5 ಇಯರ್ ರಿಲ್ಯಾಕ್ಸೇಷನ್ ಇರುತ್ತೆ. 5 ಇಯರ್ ಅಂತಂದರೆ ಈಗೇನು 18 to 30 ಇಯರಲ್ಲಿ 30 ಇಯರ್ಸ್ ಇರುತ್ತೆ. 30 ಇಯರ್ಸ್ ಪ್ಲಸ್ 5 ಇಯರ್ ಅಂತಂದರೆ ನೀವು SC/ST ಅವ್ರು ನೀವೇನಿದ್ದೀರಿ 35 ಇಯರ್ ಗಂಟ ನೀವು ಎಕ್ಸಾಮ್ನ ಅಟೆಂಪ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದು OBC ಅವ್ರಿಗೆ 3 ಇಯರ್ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. 3 ಇಯರ್ಸ್ ಅಂತಂದರೆ ನೀವು ನೋಡ್ಬೋದು, ಯೂಶ್ವಲಿ 30 ಇಯರ್ಸ್ ಇರುತ್ತೆ. 30 ಇಯರ್ಸ್ ಪ್ಲಸ್ 3 ಅಂದರೆ 33 ಇಯರ್ಸ್ ಗಂಟ OBC ಅವರು ಎಕ್ಸಾಮ್ನ ಅಟೆಂಪ್ಟ್ ಮಾಡ್ಬೋದು. ನೆಕ್ಸ್ಟು PWBD ಇವ್ರಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. 10 ಇಯರ್ಸ್ ಅಂತಂದರೆ ನೀವು ನೋಡ್ಬೋದು
30 + 10 ಅಂದರೆ 40 ಇಯರ್ ಗಂಟನೂ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಹಾಗೆ ನೀವೆಲ್ಲ ಇಲ್ಲೆಲ್ಲ ಏಜ್ ರಿಲ್ಯಾಕ್ಸೇಷನ್ಸಂದು ನೋಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಕ್ಯಾಸ್ಟ್ ಅಥವಾ ಕ್ಯಾಟಗರಿ ಸರ್ಟಿಫಿಕೇಟು. ಕ್ಯಾಟಗರಿ ಸರ್ಟಿಫಿಕೇಟು ನಿಮ್ದು ಏನಾದರೂ SC ST EWS OBC ಈ ಥರ ಎಲ್ಲ ಬಂತು ಅಂತಂದರೆ ಸರ್ಟಿಫಿಕೇಟ್ನ ವ್ಯಾಲಿಡ್ ಆಗಿರಬೇಕು. ನಿಮ್ಮ ಸರ್ಟಿಫಿಕೇಟು ಡೇಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ಸ್ ಆಗಿರುತ್ತೆ ಈ ಸರ್ಟಿಫಿಕೇಟಲ್ಲಿ. ನಿಮ್ಮದು OBC NCL ಸರ್ಟಿಫಿಕೇಟ್ ಏನಿರುತ್ತೆ ಶುಡ್ ಬಿ ವ್ಯಾಲಿಡ್ ಫಾರ್ ದಿ ಫೈನಾನ್ಷಿಯಲ್ ಇಯರ್ 26-27 ಅಂತಂದರೆ ನಿಮ್ಮದೇನು OBC ಸರ್ಟಿಫಿಕೇಟ್ ಇದೆ ಇದು ಬಂದು ಫೈನಾನ್ಷಿಯಲ್ ಇಯರ್ 26-27 ಇರಬೇಕು. ನಿಮ್ಮದು OBC ಸರ್ಟಿಫಿಕೇಟ್ ಬಂದು 1/4/26 ಹಿಡಿದು 13/8/26 ಇದ್ರೊಳಗಡೆ ನಿಮ್ಮದು ಸರ್ಟಿಫಿಕೇಟ್ ಇರಬೇಕು. ಬೈ ಚಾನ್ಸ್ ನಿಮ್ದು ಏನಾದರೂ ಸರ್ಟಿಫಿಕೇಟ್ ಇದೆ ಬಟ್ ಏನಾದರೂ ಅದನ್ನು ನೀವು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಜನವರಿ ಈ ಥರ ಏನಾದರೂ ಮಾಡಿಸಿದ್ದೀರಾ ಅಂತ ಅಂದರೆ ನೀವು ಮತ್ತೆ ಅದನ್ನು ಮಾಡಿಸ್ಕೋಬೇಕಾಗುತ್ತೆ. ಅದೇ SC ST ಇತ್ತು ಅಂತಂದರೆ ನಿಮ್ಮದು ಲೈಫ್ ಟೈಮ್ ಅಂತೇಳಿ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ. ಬಟ್ ಆದರೂ ಏಮ್ಸಲ್ಲಿ ರೀಸೆಂಟ್ ಒನ್ನ ಕೇಳ್ತಾರೆ. ಅಟ್ಲೀಸ್ಟು ಈಗ 26 ಇದೆ ಅಂತಂದರೆ ಅಟ್ಲೀಸ್ಟು 25 ಅಥವಾ 26 ಈಗಿರೋದಿತ್ತು ಅಂತಂದರೆ ಓಕೆ. ಕೆಲವರು 2010 ಆಗಿರ್ಬೋದು 15 17 ಈ ಥರ ಇಟ್ಕೊಂಡಿರ್ತಾರೆ ನಮ್ಮದು ಲೈಫ್ ಟೈಮ್ ವ್ಯಾಲಿಡ್ ಇದೆ ಅಂತೇಳಿ. ಆ ಥರ ಇದ್ದವರು ಒಂದು ರೀಸೆಂಟಾಗಿ ಮಾಡಿಸ್ಕೊಂಡ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದು EWS ಸರ್ಟಿಫಿಕೇಟ್ ನೋಡೋದಾದರೆ EWS ಇಶ್ಯೂ ಫ್ರಮ್ 1/4/26 to 13/8/2026. ಇದು ನೀವು ಅಷ್ಟೇ ಫೈನಾನ್ಷಿಯಲ್ ಇಯರ್ 2026-27 ನೀವು ಕೂಡ ಮಾಡಿಸ್ಕೊಂಡಿರಬೇಕು. ನಿಮ್ದು ಏನೆಲ್ಲ ಸರ್ಟಿಫಿಕೇಟ್ ಮಾಡಿಸ್ಕೋತೀರಿ SC ST OBC SW ಏನೆಲ್ಲ ನಿಮ್ಮ ಸರ್ಟಿಫಿಕೇಟ್ ಇದೆ ಇದೆಲ್ಲ ಇಂಗ್ಲೀಷಲ್ಲಿ ಇರಬೇಕು. ಕನ್ನಡದಲ್ಲೆಲ್ಲ ಇತ್ತು ಅಂತಂದರೆ ಅಷ್ಟು ವ್ಯಾಲಿಡ್ ಇರೋದಿಲ್ಲ. ನಾವು ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ನಮಗೆ ನಾರ್ಸೆಟ್ ಎಕ್ಸಾಮ್ ಬಂದು 2 ಥರ ಇರುತ್ತೆ. ಒಂದು ಸ್ಟೇಜ್ 1 ಇದು ಪ್ರಿಲಿಮ್ಸ್ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಬಂದು ಸ್ಟೇಜ್ 2 ಇದನ್ನು ಮೇನ್ಸ್ ಅಂತೇಳಿ ಹೇಳ್ತೀವಿ. ಸ್ಟೇಜ್ 1 ಪ್ರಿಲಿಮ್ಸ್ನ ನೋಡೋದಾದರೆ ನಮಗೆ ಪ್ರಿಲಿಮ್ಸ್ದು ಎಕ್ಸಾಮ್ ಡ್ಯೂರೇಷನ್ ಬಂದು ನಮಗೆ 90 ಮಿನಿಟ್ಸ್ ಇರುತ್ತೆ. ಹಾಗೆ 100 MCQ ಇರುತ್ತೆ. 100 MCQ ಅಲ್ಲಿ 18 ಬಂದು ನಮ್ಮ ನರ್ಸಿಂಗ್ ಇರುತ್ತೆ. ಹಾಗೆ 20 ಬಂದು ಜನರಲ್ ನಾಲೆಡ್ಜ್ ಇರುತ್ತೆ. 20 MCQ ರಿಲೇಟೆಡ್ ಜನರಲ್ ನಾಲೆಡ್ಜ್ ಆ್ಯಂಡ್ ಆಪ್ಟಿಟ್ಯೂಡ್. ಹಾಗೆ 80 MCQ ರಿಲೇಟೆಡ್ ಸಿಲೆಬಸ್ ಆಫ್ ನರ್ಸಿಂಗ್ ಕೋರ್ಸ್. ಪ್ರಿಲಿಮ್ಸು ಮತ್ತು ಮೇಯ್ನ್ಸು ಎರಡರಲ್ಲೂ ನಮಗೆ 1-3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನಾವು ಪ್ರಿಲಿಮ್ಸ್ನ ನೋಡೋದಾದರೆ ನಮಗೆ ಇದು 5 ಸೆಕ್ಷನ್ಸ್ ಇರುತ್ತೆ. ಈ ಸೆಕ್ಷನ್ ಬಂದು 18 ಮಿನಿಟ್ಸ್ ಇರುತ್ತೆ. ಹಾಗೆ ಒಂದೊಂದು ಸೆಕ್ಷನಲ್ಲಿ ನಮಗೆ 20 ಕ್ವಶನ್ಸ್ ಸಿಗುತ್ತೆ. ನಾವು ಸ್ಟೇಜ್ 2 ಮೇನ್ಸ್ನ ನೋಡೋದಾದರೆ ನಮಗೆ ಸ್ಟೇಜ್ 2 ಬಂದ್ಬಿಟ್ಟು ಡ್ಯೂರೇಷನ್ ಆಫ್ ದಿ ಎಕ್ಸಾಮಿನೇಷನ್ 180 ಮಿನಿಟ್ಸ್ ಇರುತ್ತೆ. ಹಾಗೆ ನಾವು MCQನ ನೋಡೋದಾಯಿತು ಅಂತಂದರೆ 160 MCQ ಇರುತ್ತೆ. ಏನೆಲ್ಲ MCQ ಇದೆ ಈ 160 MCQ ಬಂದು ನರ್ಸಿಂಗ್ ಕೋರ್ಸ್ಗೆ ಸಂಬಂಧಪಟ್ಟದ್ದಿರುತ್ತೆ. ನಮ್ಮ 160ಯಲ್ಲಿ ನಮಗೆ ಯಾವುದೇ GK ಇರೋದಿಲ್ಲ. ಪ್ರಿಲಿಮ್ಸಲ್ಲಿ ಮಾತ್ರ ನಮಗೆ GK ಇರುತ್ತೆ. ಮೇನ್ಸಲ್ಲಿ ಕೂಡ 1/3 ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನಾವು ಮೇನ್ಸಲ್ಲಿ ನೋಡೋದಾದರೆ ನಮಗೆ ಇಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ಒಂದೊಂದು ಸೆಕ್ಷನ್ ಬಂದು 45 ಮಿನಿಟ್ಸ್ ಇರುತ್ತೆ. ಹಾಗೆ ಒಂದು ಸೆಕ್ಷನಲ್ಲಿ 40 ಕ್ವಶನ್ಸ್ ಇರುತ್ತೆ. ನಾವು ನಾರ್ಸೆಟ್ 11 ವೇಕೆನ್ಸಿ ನೋಡೋದಾದರೆ 2218 ವೇಕೆನ್ಸಿ ಇದೆ. ಇದರಲ್ಲಿ ಏಮ್ಸ್ ಹಾಸ್ಪಿಟಲ್ ಇಲ್ಲಿ ನೋಡ್ಬೋದು. ಇವೆಲ್ಲ ಏಮ್ಸ್ ಹಾಸ್ಪಿಟಲ್ಸ್ ಇದೆ. ಏಮ್ಸ್ ಹಾಸ್ಪಿಟಲ್ ಜೊತೆ ಆದಾಗೇ ESIC ನ್ಯೂ ಡೆಲ್ಲಿಲಿ ನೋಡ್ಬೋದು. ESIC ವೇಕೆನ್ಸಿ ಕೂಡ ಇದೆ. ಇದು 523 ESIC ವೇಕೆನ್ಸಿ ಇದೆ. ESIC ಡೆಲ್ಲಿ ಅಂತಂದರೆ ಡೆಲ್ಲಿಲೇ ಇರೋದಿಲ್ಲ. ನಮ್ಮದೇನು ಕರ್ನಾಟಕ ಗುಲ್ಬರ್ಗ ಆಗಿರ್ಬೋದು, ಬ್ಯಾಂಗ್ಳೂರು ರಾಜಾಜಿನಗರ ಆಗಿರ್ಬೋದು, ESICಲಿ ಕೂಡ ಏನು ವೇಕೆನ್ಸಿ ಇದೆ ಅದು ESIC ಡೆಲ್ಲಿ ಅಂತಲೇ ನಮಗೆ ತೋರಿಸಿರ್ತಾರೆ ಇಲ್ಲಿ. ಹಾಗೆ ನಮ್ಗೆ ಕರ್ನಾಟಕಕ್ಕೆ ಹತ್ರ ಆಗುವ ಏಮ್ಸ್ ಮಂಗಳಗಿರಿನ ನಾವು ನೋಡ್ತು ಅಂತಂದರೆ ಏಮ್ಸ್ ಮಂಗಳಗಿರಿಯಲ್ಲಿ ಈ ಸರಿ 32 ಪೋಸ್ಟ್ ಅಷ್ಟೇ ಇದೆ. ಇನ್ನೂ ನಾರ್ಸೆಟ್ 10 ಅವರು ಇನ್ನೂ ನಮ್ಮ ಹಾಸ್ಪಿಟಲ್ಗೆ ಇನ್ನೂ ಅಷ್ಟು ಜಾಯ್ನ್ ಆಗಿಲ್ಲ. ಹಾಗೆ ನಾರ್ಸೆಟ್ 10ನಲ್ಲಿ ಬೇರೆ ಆಸ್ಪತ್ರೆಗೆ ಸೆಲೆಕ್ಷನ್ ಆಗಿರೋರು ಇನ್ನೂ ಬಿಟ್ಟೋಗಿಲ್ಲ. ಒನ್ಸ್ ಇವರೆಲ್ಲ ಜಾಯ್ನ್ ಆಗಿ ಇವರೆಲ್ಲ ಬಿಟ್ಟೋದ್ಮೇಲೆ ವೇಕೆನ್ಸಿ ಇನ್ನೊಂದು ಸರಿ ಅಪ್ಡೇಟ್ ಆಗೋ ಚಾನ್ಸಸ್ ಇರ್ಬೋದು. ಇನ್ನೊಂದು ಸರಿ ಅಪ್ಡೇಟ್ ಆಗಿ ಇನ್ನೂ ವೇಕೆನ್ಸಿ ಜಾಸ್ತಿ ಆಯಿತು ಅಂತ ಅಂದರೆ ತುಂಬ ಖುಷಿಯಾಗೋ ವಿಚಾರ. ನಿಮ್ಮದು ಯಾರ್ದೆಲ್ಲ ಡಾಕ್ಯುಮೆಂಟ್ ರೆಡಿ ಇದೆ ನೀವುಗಳು ತುಂಬ ಬೇಗನೆ ಅಪ್ಲಿಕೇಶನ್ನ ಹಾಕಿ
ಮತ್ತು ನಿಮ್ಮದು ಯಾರ್ದೆಲ್ಲ ಡಾಕ್ಯುಮೆಂಟ್ ಇಲ್ಲ ನೀವುಗಳು ಕೂಡ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಿಮ್ದು ಏನೆಲ್ಲ ಪರ್ಸ್ನಲ್ ಡೀಟೇಲ್ಸ್ ಇದೆ ಆ ಡೀಟೇಲ್ಸ್ನೆಲ್ಲ ಹಾಕಿ ಮತ್ತು ನಿಮ್ದು ಏನು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು, ಫೋಟೋನ ಅಪ್ಲೋಡ್ ಮಾಡಬೇಕು, ಅದನ್ನ ಬೇಕಾದ್ರೆ ನೀವು ಮತ್ತೆ ಅಪ್ಲೋಡ್ ಮಾಡ್ಬೋದು. ಎಲ್ಲನೂ ಒಂದೇ ಟೈಮ್ ಮಾಡಬೇಕಂತ ಏನಿಲ್ಲ. ನಿಮ್ದು ಎಷ್ಟು ಸ್ಟೆಪ್ನ ಅಲ್ಲಿ ಗಂಟ ಹೋಗ್ಬೋದು ಅಲ್ಲಿ ಗಂಟ ಹೋಗಿ ನೆಕ್ಸ್ಟ್ ನಿಮ್ಮ ಏನಾದರೂ ಡಾಕ್ಯುಮೆಂಟ್ ಇಲ್ಲ ಅಥವಾ ಇನ್ನೊಂದು ಅಥವಾ ಫೀಸ್ ಪೇ ಮಾಡ್ಲಿಕ್ಕೆ ಅಮೌಂಟ್ ಪ್ರಾಬ್ಲಮ್ ಇದೆ ಅನ್ನುವಾಗ ಅದೊಂದನ್ನು ಮಾತ್ರ ನೀವು ಪೆಂಡಿಂಗ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಯಾವಾಗ ಅಮೌಂಟ್ ಸಿಗುತ್ತೆ ಅಥವಾ ನಿಮ್ಮ ಹತ್ರ ಯಾವಾಗ ಸರ್ಟಿಫಿಕೇಟ್ ಸಿಗುತ್ತೆ ಅವಾಗ ನೀವು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಬೋದು. ನಾರ್ಸೆಟ್ 11 ಅಪ್ಲಿಕೇಶನ್ ಬಗ್ಗೆ ಯಾರಿಗಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟು ಈ ಥರ ನಾರ್ಸೆಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಈ ಥರ ನರ್ಸಿಂಗ್ ಎಕ್ಸಾಮ್ ರಿಲೇಟೆಡ್ ಏನೇ ವಿಡಿಯೋ ಇದ್ರೂ ಈ ಚಾನಲ್ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಸ್ನೇಹಿತರು ಯಾರೆಲ್ಲ ನಾರ್ಸೆಟ್ ಅಥವಾ ಈ ಥರ ಗೌರ್ಮೆಂಟ್ಗೆ ಎಕ್ಸಾಮ್ ಟ್ರೈ ಮಾಡ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.